प्यारे मित्रों, आप सभी को आपके YouTube चैनल स्टडी विद परशुराम में स्वागत है और मैं हूं परशुराम उनकट्टी। आज एक नया पाठ लेकर आया हूं गिल्लू। और इससे पहले मेरे चैनल के बारे में मैं आपको थोड़ा सा जानकारी देता हूं। मेरे चैनल पर प्लेलिस्ट है बच्चों, वहां पर 10वीं कक्षा से गद्य है, पद्य है, प्रीवियस ईयर के क्वेश्चन के सीरीज़ है, व्याकरण, अलग अलग प्रकार के प्लेलिस्ट है। वहाँ पर आप जाकर देख सकते हैं, क्योंकि आपको वीडियो ढूंढने में मुश्किल न हो जाए। और जैसे आप नए हो तो कृपया चैनल को लाइक शेयर सब्सक्राइब कीजिए और जल्दी से ही बेल आइकॉन को दबाइए। इससे आने वाले नोटिफिकेशन आपको जल्दी मिलेगी। और आपके फ्रेंड सर्कल में ज़रूर ही वीडियो को शेयर कीजिए। ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾನು ಪರಶುರಾಮ್ ಹೊನ್ಕಟ್ಟಿ. ಸೊ ವಿಶೇಷವಾಗಿ 10ನೇ ತರಗತಿಗೆ ವಿಡಿಯೋಗಳನ್ನು ತಂದಿದ್ದೀನಿ. ಇಲ್ಲಿ ಒಂದು ಮಾತು, ನನ್ನದೇ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟ್ನಲ್ಲಿ ಇಲ್ಲಿ ಬೇರೆ ಬೇರೆ ಹೆಸರಿನ, ಅದರಲ್ಲಿ 10ನೇ ತರಗತಿಯ ಗದ್ಯ ಇದೆ, ಪದ್ಯ ಇದೆ, ವ್ಯಾಕರಣ ಇದೆ ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಈ ಥರನಾಗಿ ಹೆಸರುಗಳಿದ್ದಾವೆ. ದಯಮಾಡಿ ಅವುಗಳಲ್ಲಿ ವಿಡಿಯೋಗಳನ್ನು ತಾವು ನೋಡ್ಬೋದು. ನಿಮಗೆ ವಿಡಿಯೋಗಳನ್ನು ಹುಡುಕಲಿಕ್ಕೆ ಏನೂ ಅಷ್ಟೊಂದು ಕಠಿಣತೆ ಅನಿಸೋದಿಲ್ಲ. ಆರಾಮಾಗಿ ಆಯಾ ಭಾಗದ ವಿಡಿಯೋಗಳನ್ನು ತಾವು ನೋಡ್ಬೋದು. ಅಷ್ಟಲ್ಲದೆ ವಿಡಿಯೋಗಳು ಚೆನ್ನಾಗಿ ಅನಿಸಿದರೆ ದಯಮಾಡಿ ತಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಸಿಗತ್ತೆ. बच्चों, अब शुरू करेंगे कि गिल्लू पाठ है। और गिल्लू पाठ के लेखिका है कि महादेवी वर्मा जी है। और महादेवी वर्मा जी ने लिखे हुए गिल्लू पाठ है ना, रेखा चित्र विधा का है बच्चों। किस विधा का है? रेखा चित्र। थोड़ा सा आगे देखेंगे, इस इमेज में है गिल्लू, ठीक है। देखो, यस, गिल्लू है। और गिल्लू पाठ के लेखिका ही महादेवी वर्मा है। और महादेवी वर्मा जी ने लिखे हुए गिल्लू पाठ ही रेखा चित्र विधा का है बच्चों। किस विधा का है? रेखा चित्र। फिर रेखा चित्र किसे कहते हैं? देखो बच्चों, रेखा चित्र को अंग्रेजी में स्केच कहते हैं। क्या कहते हैं? स्केच कहते हैं। और जैसे इसे स्केच कहते हैं, और इसका अर्थ होता है कि किसी व्यक्ति हो, वस्तु हो, चित्र आदियों को रेखाओं के माध्यम से विवरण करना ही रेखा चित्र कहा जाता है। ಅಂದರೆ ವಿದ್ಯಾರ್ಥಿಗಳೇ, ಗಿಲ್ಲು ಪಾಠ ರೇಖಾಚಿತ್ರ ವಿಧಾನವಾಗಿದೆ. ಈ ರೇಖಾಚಿತ್ರ ವಿಧಾನದ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿ ಮಹಾದೇವಿ ವರ್ಮಾ ಅವರು. ಹಾಗಾದರೆ ರೇಖಾಚಿತ್ರ ಅಂದರೆ ಏನಪ್ಪ ಅಂದರೆ, ಯಾವುದೇ ವ್ಯಕ್ತಿ, ವಸ್ತು, ಚಿತ್ರ ಇತ್ಯಾದಿಗಳನ್ನು ಚಿತ್ರಸಹಿತವಾಗಿ ಶಬ್ದಗಳ ಮೂಲಕ ವರ್ಣನೆ ಮಾಡೋದಕ್ಕೆ ನಾವು ರೇಖಾಚಿತ್ರ ಅಂತ ಕರಿತೀವಿ. ಸೊ ಅದನ್ನೇ ನೆನಪಿನಲ್ಲಿ ಇಟ್ಕೊಡ್ರಿ. ಗಿಲ್ಲು ಪಾಠವನ್ನು ಬರೆದಿರ್ತಕ್ಕಂಥವ್ರು ಮಹಾದೇವಿ ವರ್ಮಾ ಮತ್ತು ವಿಧ ಇರ್ತಕ್ಕಂಥದ್ದು ರೇಖಾಚಿತ್ರ. इस पाठ से स्नेह भाव तथा प्राणी दया की सीख मिलती है. ಮಕ್ಕಳಲ್ಲಿ ಏನು ಹೇಳಿದಾರಪ್ಪ ಅಂದರೆ, ಈ ಪಾಠದ ಮೂಲಕ ಸ್ನೇಹ ಭಾವ ಮತ್ತು ಪ್ರಾಣಿ ದಯ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಸ್ನೇಹ ಭಾವ ಅಂದರೆ, ಸ್ನೇಹ ಅಂದರೆ ಮಿತ್ರತಾ ಅನ್ಬೋದು, ಪ್ಯಾರ್ ಅನ್ಬೋದು. ಆಮೇಲೆ ದಯ ಅಂದರೆ ಕರುಣ. ಇಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆಗೆ ಇರ್ತಕ್ಕಂಥ ಒಂದು ಮಿತ್ರತಾ ಆಗಿರ್ಬೋದು, ಗೆಳೆತನ ಆಗಿರ್ಬೋದು, ಮತ್ತು ಅಷ್ಟೇ ಅಲ್ಲದೆ ಅವುಗಳ ಕುರಿತಾಗಿರ್ತಕ್ಕಂಥ ಒಂದು ದಯೆಯ ಕುರಿತಾಗಿರ್ತಕ್ಕಂಥ ಒಂದು ಗುಣಗಳು ಈ ಪಾಠದ ಮೂಲಕ ನಮಗೆ ಸಿಗತ್ತೆ. और जैसे पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं. ಅಷ್ಟೇ ಅಲ್ಲದೆ ಮುಂದೆ ಏನು ಹೇಳಿದಾರಪ್ಪ ಅಂದರೆ, ಪಶು ಪಕ್ಷಿಯೋಂಕೆ ಸ್ವಭಾವ. ಇಲ್ಲಿ ಸ್ವಭಾವ ಅಂದರೆ ಏನಪ್ಪ ಅಂತಂದರೆ, ಪ್ರಕೃತಿ ಏನೇ ಜೀವನ್ ಜೀನೆ ಕಿ ಏಕ್ ಢಂಗ ಕತೆ ಹೇ, ಅವರ ಒಂದು ಗುಣ ಆಗಿರ್ಬೋದು. ಇಲ್ಲಿ ಈ ಪಶು ಪಕ್ಷಿಗಳ ಸ್ವಭಾವವಾಗಿರ್ಬೋದು ಮತ್ತು ಪಶು ಪಕ್ಷಿಗಳ ಕುರಿತಾಗಿರ್ತಕ್ಕಂಥ ಮಹಾದೇವಿ ವರ್ಮಾ ಅವರ ಪ್ರೀತಿ ಯಾವ ಥರನದು ಅಂತಕ್ಕಂಥ ಗುಣಗಳ ಕುರಿತು ತಮಗೇನಾಗ್ತದಪ್ಪ ಅಂದ್ರೆ ತಿಳಿದುಕೊಳ್ತದೆ. बच्चों, आपको सभी समझ ही गया कि पशु पक्षियों के स्वभाव है, और पशु पक्षियों के स्वभाव के प्रति ही महादेव वर्मा जी का प्यार के बारे में आपको इस रेखा चित्र के द्वारा समझने को मिलते. दो मुद्दों याद रखने की, प्राणी दया, स्नेह भाव की सीख है. और जैसे ही पशु पक्षियों के स्वभाव और उनकी जीवन शैली का परिचय इस पाठ से द्वारा आपको समझ मिलती है. ಅಂದರೆ ಸ್ನೇಹ ಭಾವ ಮತ್ತು ಪ್ರಾಣಿ ದಯದ ಕುರಿತು ತಮಗೆ ವಿಷಯ ಸಿಗುತ್ತೆ. ಅಷ್ಟೇ ಅಲ್ಲದೆ ಪಶು ಪಕ್ಷಿಗಳ ಸ್ವಭಾವ ಮತ್ತು ಪಶು ಪಕ್ಷಿಗಳ ಜೀವನ ಶೈಲಿಯ ಕುರಿತು ಮಹಾದೇವಿ ವರ್ಮಾ ಅವರ ಪ್ರೀತಿಯ ಕುರಿತು ತಮಗೆ ಪರಿಚಯ ಆಗತ್ತೆ ಮಕ್ಕಳೇ. बच्चों, आगे है, कौन कह सकता है कि पशु पक्षी भावहीन प्राणी है? वे भी हमारी तरह कभी कभार हमसे भी अधिक भावानुकूल, विचारवान और सहृदय व्यवहार करते. यानी यहाँ पर लेखिका कहते हैं कि पशु पक्षी भावहीन प्राणी नहीं है, वे भी मनुष्य के तरह से ही अधिक भावनाओं को व्यक्त करते हैं, विचार करते हैं और अच्छी तरह से व्यवहार भी करते हैं. ಇಲ್ಲಿ ಲೇಖಕಿಯರು ಏನು ಹೇಳ್ತಾರಪ್ಪ ಅಂತಂದರೆ, ಪಶು ಪಕ್ಷಿಗಳು ಸಹಿತ ಭಾವರಹಿತ ಪ್ರಾಣಿಗಳ ಅಲ್ಲ, ಅವುಗಳಿಗೂ ಕೂಡ ಭಾವನೆಗಳಿದ್ದಾವೆ. ಅವು ಕೂಡ ಹೆಚ್ಚು ಭಾವನೆಗಳನ್ನು ವ್ಯಕ್ತಪಡಿಸ್ತವೆ, ವಿಚಾರ ಮಾಡ್ತವೆ ಮತ್ತು ಉತ್ತಮ ರೀತಿಯಾಗಿ ವ್ಯವಹಾರ ಮಾಡಲಿಕ್ಕೆ ಕೂಡ ಶಕ್ಯರಿದ್ದಾವೆ ಪ್ರಾಣಿ ಪಕ್ಷಿಗಳು. महादेवी वर्मा ने एक छोटा सा जीव गिलहरी के बच्चे का रेखांकन कर
ಪ್ರಾಣಿ ಜಗತ್ की ಮಾನವ ಸಹಜ ಜೀವನ ಶೈಲಿ का ಪ್ರಭಾವಶಾಲಿ ಚಿತ್ರಣ किया है। ಇಲ್ಲಿ ಮಹಾದೇವಿ ವರ್ಮ ಅವರು ಏನು ಮಾಡಿದಾರಪ್ಪ ಅಂದರೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದಾರೆ, ಅದೇನಪ್ಪ ಅಂತಂದರೆ ಗಿಲಹರಿ ಅಂದರೆ ಪಕ್ಷಿ ಜಗತ್ತಿನ ಪ್ರಾಣಿ ಪಕ್ಷಿಗಳ ಜಗತ್ತಿನ ಒಂದು ಚಿಕ್ಕದಾಗಿರ್ತಕ್ಕಂಥ ಜೀವವಾಗಿರ್ತಕ್ಕಂಥ ಗಿಲಹರಿ ಅಂದರೆ ಅಳಿಲಿನ ಮರಿಯನ್ನು ತೆಗೆದುಕೊಂಡು ಅದರ ಒಂದು ಜೀವನ ಶೈಲಿ ಹೇಗಿದೆ ಅನ್ನೋದನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ತುಂಬ ಪ್ರಭಾವಶಾಲವಾಗಿ ಚಿತ್ರಣವನ್ನು ಇಲ್ಲಿ ಪಾಠದಲ್ಲಿ ಮಾಡಿದ್ದಾರೆ। बच्चों यानी यहाँ पर गिलहरी का एक छोटा सा जीव है, वही है गिल्लू है कि और इसके गिल्लू की जो प्राणी जगत की मानव जीवन शैली की प्रभावशाली चित्रण महादेव वर्मा ने बहुत ही अच्छे ढंगों से अच्छे शब्दों से यहाँ पर किए हैं। ಗಿಲ್ಲು यानी आपको पता रहना है कि ಗಿಲ್ಲು यह है कि ಗಿಲಹರಿ का एक छोटा बच्चा। ಮಕ್ಕಳೇ ಗಿಲ್ಲು ಅಂದರೆ ಏನಪ್ಪ ಅಂದರೆ ಅಳಿಲಿನ ಒಂದು ಚಿಕ್ಕ ಮರಿಗೆ ಲೇಖಕಿಯರಿಟ್ಟಿರ್ತಕ್ಕಂಥ ಹೆಸರೇ ಗಿಲ್ಲು। आगे है बच्चों, आज के संदर्भ में जहां मानव के स्वार्थ के कारण पशु पक्षी की जातियां लुप्त होती जा रही है, लेकिन आज के संदर्भ में जो वर्तमान संदर्भ में जो नए दुनिया में है ना, जो मनुष्य के स्वार्थ के कारण, स्वार्थ का इसका अर्थ है कि प्रयोजन के उसके स्वयं हित के कारण क्या हो रहा है कि पशु पक्षी की जाति लुप्त होती जा रही है। लुप्त इसका अर्थ हो कि अदृश्य होना, गायब होना, खोया होना। आप सभी को भी पता है कि अलग अलग पशु पक्षी भी आज लुप्त होती जा रही है। आप जियोग्राफी में भी इसके बारे में बहुत कुछ जानकारी प्राप्त कर लिए। ಇಲ್ಲಿ ಲೇಖಕರು ಏನು ಹೇಳ್ತಾರಪ್ಪ ಅಂದರೆ ಇವತ್ತಿನ ಸಂದರ್ಭದಲ್ಲಿ ಮನುಷ್ಯ ತನ್ನ ಸ್ವಾರ್ಥದ ಕಾರಣ ಇವತ್ತು ಪ್ರಾಣಿ ಮತ್ತು ಪಕ್ಷಿಗಳ ಜಾತಿಗಳು ಅಳಿವಿನ ಅಂಚಿನಲ್ಲಿ ಹೋಗಿದ್ದಾವೆ। वह महादेवी वर्मा जी का यह संस्मरण उनकी रक्षा करने और उनके प्रति प्रेम भाव जगाने की दिशा में एक सार्थक प्रयत्न सिद्ध होता है। ಆದರೆ ಈ ಒಂದು ಸಂದರ್ಭದಲ್ಲಿ ಈ ಮಹಾದೇವಿ ವರ್ಮ ಅವರು ಬರೆದಿರ್ತಕ್ಕಂಥ ಸಂಸ್ಮರಣ ಅಂತಿದೆ ಮಕ್ಕಳೇ, ಆದರೆ ಇಲ್ಲಿ ಸಂಸ್ಮರಣಕ್ಕಿಂತನೂ ತಾವುಗಳು ರೇಖಾಚಿತ್ರ ಅಂತಲೇ ನೆನಪಿಟ್ಕೊಳ್ರಿ, ಪಾಠ ಇರ್ತಕ್ಕಂಥದ್ದು ರೇಖಾಚಿತ್ರ ವಿಧಾನ। ಇದರ ಮೂಲಕ ಏನು ಮಾಡಿದಾರಪ್ಪ ಅಂತಂದರೆ ಉನ್ಕಿ ರಕ್ಷಾ ಕರ್ನ ಅಂದರೆ ಪ್ರಾಣಿ ಪಕ್ಷಿಗಳ ಕುರಿತು ರಕ್ಷಣೆಯನ್ನು ಮಾಡೋದು, और उनके प्रति प्रेम भाव जगाना और प्राणी पक्षियों के प्रति मानो क्या करना है कि प्रेम भावनाओं को जगाना है, उनके प्रति प्रेम को दिखाना है। इस प्रति पर यह पाठ बहुत ही सार्थक सिद्ध हुआ है बच्चों। ಆದರೆ ಈ ಪಾಠದ ಮೂಲಕ ಲೇಖಕಿಯರ ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದರೆ ಪ್ರಾಣಿ ಪಕ್ಷಿಗಳ ರಕ್ಷಣೆಯನ್ನು ಮಾಡಬೇಕು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಪ್ರೇಮವನ್ನು ನಾವೇನು ಮಾಡಬೇಕು ಅಂದರೆ ತೋರ್ಪಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಪಾಠ ನಿಜಕ್ಕೂ ಕೂಡ ಸಾರ್ಥಕ ಸಿದ್ಧವಾಗಿದೆ। ಇದು ಇತ್ತು ಈ ಪಾಠದ ಸಂಪೂರ್ಣವಾಗಿರ್ತಕ್ಕಂಥ ಆಶಯ ಮಕ್ಕಳೇ। ಈಗ ನೋಡೋಣ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿಯರ ಪರಿಚಯ। बच्चों आप देखेंगे इस पाठ के लेखिका के परिचय पर आपको पता ही रहना है कि महादेवी वर्मा जी है और महादेवी वर्मा जी विश्व स्तर की कवयित्री है। विश्व स्तर की कवयित्री यही है कि इनका जो नाम है, इनकी जो रचना है वो पूरी तरह से दुनिया में गूंज उठे हैं बच्चों, और उन्हें आधुनिक मीरा भी कहा जाता है। यानी महादेवी वर्मा जी के लिए एक उपनाम है बच्चों, वही है कि आधुनिक मीरा। आपको परीक्षा में पूछा भी जाता है कि आधुनिक मीरा किसे कहा जाता है। आधुनिक मीरा कहा जाता है महादेवी वर्मा जी को। उनका जन्म हुआ 24 मार्च 1907 को फर्रुखाबाद में हुआ। यानी महादेव वर्मा जी का जन्म हुआ था बच्चों 24 मार्च 1907 को फर्रुखाबाद में, और इनके पिताजी का नाम था बच्चों गोविंद प्रसाद वर्मा और माता थी हेमा रानी थी। और इन्होंने प्रयाग के इलाहाबाद विश्वविद्यालय से संस्कृत में 1932 में MA की उपाधि प्राप्त कर ली। फिर बाद में प्रयाग के महिला विद्यापीठ में प्रधानाध्यापिका का पद भी संभाली। ಮಕ್ಕಳೇ ಏನಿದೆ ಅಂದರೆ ಮಹಾದೇವಿ ವರ್ಮಾ ಅವರ ಹೆಸರು ಒಂದು ವಿಶ್ವ ಜಗತ್ತಿನಲ್ಲಿ ವಿಶ್ವ ಸ್ತರದಲ್ಲಿ ಅವರ ಹೆಸರು ಪ್ರಸಿದ್ಧಿಯಾಗಿದೆ। ಇವರನ್ನು ಆಧುನಿಕ ಮೀರಾ ಅಂತಲೂ ಸಹಿತ ಕರಿತೀವಿ। ಇವರು ಹುಟ್ಟಿರ್ತಕ್ಕಂಥದ್ದು 24 ಮಾರ್ಚ್ 1907 ಫರ್ರುಖಾಬಾದ್ ಎಂಬಲ್ಲಿ। ಇವರ ತಂದೆ ಹೆಸರು ಗೋವಿಂದ್ ಪ್ರಸಾದ್ ವರ್ಮಾ ಮತ್ತು ತಾಯಿಯ ಹೆಸರು ಹೇಮಾರಾಣಿ ದೇವಿ। ಇವರು 1932ರಲ್ಲಿ ಪ್ರಯಾಗ್ನಲ್ಲಿರ್ತಕ್ಕಂಥ ಇಲಹಾಬಾದ್ ವಿಶ್ವವಿದ್ಯಾಲಯದಿಂದ ಸಂಸ್ಕೃತ ವಿಷಯದಲ್ಲಿ MA ಪದವಿಯನ್ನು ಪಡಿತಾರೆ। ಮುಂದೆ ಪ್ರಯಾಗದಲ್ಲಿರ್ತಕ್ಕಂಥ ಮಹಿಳಾ ವಿದ್ಯಾಪೀಠದ ಒಂದು ಮುಖ್ಯೋಪಾಧ್ಯಾಯಿನಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮಹಾದೇವಿ ವರ್ಮಾ ಅವರು। ಇದೇ ಒಂದು ಇಮೇಜ್ದಲ್ಲಿ ಮಹಾದೇವಿ ವರ್ಮಾ ಇದ್ದವರಿದ್ದಾರೆ। यही है बच्चों गिल्लू पाठ की लेखिका महादेवी वर्मा। फिर आगे देखेंगे बच्चों और भी परिचय में क्या है। बच्चों आगे यह है महादेवी वर्मा जी गद्य और पद्य दोनों की रचना की है। आपको परीक्षा की दृष्टि से इम्पोर्टेंट है बच्चों, आपको समझ भी लेना है कि साहित्यकारों के बारे में परिचय भी होना है। महादेवी वर्मा जी ने गद्य विधा की भी रचना लिखे हैं, पद्य विधा की भी रचना लिखे। इनकी प्रमुख रचना है यामा, सांध्य गीत, दीपशिखा, नीरजा, निहार, अतीत के चलचित्र, स्मृति की रेखाएं, पद के साथी, मेरा परिवार, श्रृंखला की कड़ियाँ आदि। इन्होंने अलग अलग प्रकार की रचना लिखी है। बच्चों इसमें आपको याद रखना है कि 1930 में इनका महादेव वर्मा जी का एक रचना जो प्रकाशित हुआ पहले दौर पर, वही उसी का नाम था कि निहार।
ओके। और महादेव वर्मा जी को शेक्सपियर, मंगल प्रसाद, द्विवेदी पदक आदि अनेक पुरस्कार प्राप्त भी हुए हैं। इनकी यामा के लिए ज्ञानपीठ पुरस्कार मिला है। यानी इनकी जो यामा रचना है ना बच्चों, जो यामा रचना है ना 1936 में लिखा गया, लेकिन यामा के लिए 1982 में बच्चों 1982 में क्या हुआ कि भारत के दौरान भारत का सर्वोच्च साहित्य पुरस्कार ज्ञानपीठ पुरस्कार भी प्राप्त हुआ। इनकी यामा रचना यामा तो काव्य संकलन का विधा का है। और जैसे ही ज्ञानपीठ पुरस्कार के अलावा भी इनको शेक्सपियर पुरस्कार मिला है, मंगल प्रसाद पारितोषिक मिला है 1943 में, और द्विवेदी पदक भी मिला है। और इस महान रचनाकार का निधन हुआ था कि सितंबर 1987 को। इन्हें आपको बच्चों आपको याद रखना है कि 11 सितंबर, ओके, जो उनका तारीख है 11 सितंबर 1987 को इनका निधन हुआ। कहाँ पर हुआ कि प्रयाग में हुआ। और जैसे उनके 80 उम्र में ही उन्होंने निधन हो गए महादेवी वर्मा जी ने। आगे के इमेज में मैं यहाँ पर दिखाया हूँ वही है कि महादेव वर्मा जी की एक रचना यामा है। इसे 1982 में भारत का सर्वोत्कृष्ट साहित्य पुरस्कार ज्ञानपीठ पुरस्कार मिला था बच्चों, याद रखना है। ओके, ये था लेखिका का परिचय। बच्चों मैं आपको कन्नड़ में बताने के लिए कोशिश करता हूँ। ಮಹಾದೇವಿ ವರ್ಮ ಅವರು ಗದ್ಯ ಮತ್ತು ಪದ್ಯ ಎರಡೂ ವಿಧದ ರಚನೆಗಳನ್ನು ಬರೆದಿದ್ದಾರೆ। ಇವರು ಬರೆದಿರ್ತಕ್ಕಂಥ ಪ್ರಮುಖ ರಚನೆಗಳಲ್ಲಿ ಯಾಮ ಆಗಿರ್ಬೋದು, ಸಾಂಧ್ಯಗೀತ, ದೀಪಸೀಕ, ನೀರಜ, ನಿಹಾರ, ಅತೀತಕ್ಕೆ ಚಲಚಿತ್ರ, ಸ್ಮೃತಿ ಕಿ ರೇಖಾಯೆ, ಪಥ್ ಕೆ ಸಾಥಿ, ಮೇರಾ ಪರಿವಾರ, ಶೃಂಗಲಾ ಕಿ ಕಡೆ ಅಂತಕ್ಕಂಥ ಇನ್ನೂ ಹಲವು ಕೃತಿಗಳನ್ನು ಇವರು ಏನು ಮಾಡಿದಾರಪ್ಪ ಅಂದರೆ ಬರೆದಿದ್ದಾರೆ। ಇವರ ಒಂದು ಕೃತಿ ಸೇವೆಗಾಗಿ ಇವರಿಗೆ ಶೇಕ್ಸ್ಪಿಯರ್ ಪುರಸ್ಕಾರ ಆಗಿರ್ಬೋದು, 1943ರಲ್ಲಿ ಮಂಗಲ ಪ್ರಸಾದ್ ಪಾರಿತೋಷಕ ಆಗಿರ್ಬೋದು, ದ್ವಿವೇದಿ ಪದಕ ಆಗಿರ್ಬೋದು, ಆಮೇಲೆ ಭಾರತದ ಸರ್ವಶ್ರೇಷ್ಠ ಸಾಹಿತ್ಯ ಪುರಸ್ಕಾರವಾಗಿರ್ತಕ್ಕಂಥ ಜ್ಞಾನಪೀಠ ಪುರಸ್ಕಾರವನ್ನು ಇವರು ಬರೆದಿರತಕ್ಕಂಥ ಕಾವ್ಯ ಸಂಕಲನವಾದ ಯಾಮಾಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿದೆ 1982ರಲ್ಲಿ ಮಕ್ಕಳೇ। ಅದೇ ರೀತಿಯಾಗಿ ಇವರು ತೀರ್ಕೊಂಡಿರ್ತಕ್ಕಂಥದ್ದು 11 ಸೆಪ್ಟೆಂಬರ್ 1987 80ನೇ ವರ್ಷದಲ್ಲಿ ಪ್ರಯಾಗ್ರಾಜ್ದಲ್ಲಿ ಮಹಾದೇವ್ ವರ್ಮ ಅವರು ಏನು ಮಾಡ್ಕೊಂಡ್ರಪ್ಪ ಅಂದರೆ ತೀರಿಕೊಂಡರು। ಇದೇ ಇಮೇಜ್ನಲ್ಲಿ ನಾನು ತೋರಿಸಿದ್ದೀನಿ 1982ರಲ್ಲಿ ಸಾಹಿತ್ಯ ಸರ್ವೋತ್ಕೃಷ್ಟ ಪುರಸ್ಕಾರವಾದ ಜ್ಞಾನಪೀಠ ಪ್ರಶಸ್ತಿಗೆ पात्रವಾಗಿರ್ತಕ್ಕಂಥ रचने यामा। ओके, सो यहाँ पर था कि बच्चों लेखिका का परिचय। अब देखेंगे बच्चों एक ही है कि इसके ऊपर वीडियो ख़त्म कर दूंगा, फिर बाद में और एक नया वीडियो डाल दूंगा। एक आपको शब्द याद में रखना है कि बच्चों काकभुशुंडी क्या है, काकभुशुंडी। ಇಲ್ಲಿ ಈ ಪಾಠದಲ್ಲಿ ಒಂದು ಕಾಕಭುಶುಂಡಿ ಅಂತಕ್ಕಂಥ ಒಂದು ಶಬ್ದ ಬಂದಿದೆ ಮಕ್ಕಳೇ। ಆ ಕಾಕಭುಶುಂಡಿ ಬಗ್ಗೆ ತಾವುಗಳನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೋಬೇಕು। ಏನಿದೆಯಪ್ಪ ಅಂತಂದರೆ ಕಾಕಭುಶುಂಡಿ ಅಂತಂದರೆ ಸರ್ವಪ್ರಥಮ್ ಶ್ರೀರಾಮ್ ಕಿ ಕಥಾ ಭಗವಾನ್ ಶ್ರೀ ಶಂಕರ್ ನೇ ಮಾತಾ ಪಾರ್ವತಿ ಕೋ ಸುನಾಯತ। ಮೊಟ್ಟ ಮೊದಲಿಗೆ ಶ್ರೀರಾಮ್ ಏನು ಮಾಡಿದಪ್ಪ ಅಂತಂದ್ರೆ ಭಗವಾನ್ ಶಂಕರನ ಕಥೆಯನ್ನು ತನ್ನ ತಾಯಿ ಪಾರ್ವತಿಗೆ ಏನು ಮಾಡಿದಪ್ಪ ಅಂತಂದ್ರೆ ಅವನು ಕೇಳಿಸಿದ್ದ। ಉಸ್ ಕಥಾಕೋ ಏಕ್ ಕೋಯೆ ನೇ ಬಿ ಸುನ್ ಲಿಯಾತ। ಆ ಕಥೆಯನ್ನು ಒಂದು ಕಾಗೆನೂ ಕೂಡ ಏನು ಮಾಡಿತಪ್ಪ ಅಂದರೆ ಕೇಳಿತ್ತು। उसी कौवे का पुनर्जन्म काकभुशुंडी के रूप में हुआ। अದೇ ಕಾಗೆ ಒಂದು ಪುನರ್ಜನ್ಮ ಆಯಿತು, ಅದೇ ಯಾವುದರ ಹೆಸರದಿಂದಪ್ಪ ಅಂದ್ರೆ ಕಾಕಭುಶುಂಡಿ। इस कौवे को शंकर की सुनी हुई कथा पूरी याद थी। ಆ ಒಂದು ಕಾಗೆಗೆ ಏನು ಶಂಕರ ಏನು ಹೇಳಿದ್ನಲ್ಲ ತನ್ನ ತಾಯಿಗೆ, ಶ್ರೀರಾಮ ಏನು ಹೇಳಿದ್ನಲ್ಲ ತನ್ನ ತಾಯಿಗೆ ಶಂಕರನ ಕಥೆ, ಅದೆಲ್ಲನೂ ಕೂಡ ಅದಕ್ಕೆ ಏನಾಗಿತ್ತಪ್ಪ ಅಂತಂದ್ರೆ ನೆನಪಿನಲ್ಲಿತ್ತು। कौवे ने यह कथा अपने शिष्यों को सुनाया। ಕಾಗೆ ಈ ಒಂದು ಕಥೆಯನ್ನು ತನ್ನ ಎಲ್ಲ ಶಿಷ್ಯಂದರಿಗೆ ತಿಳಿಸಿತು। इस प्रकार राम कथा का प्रचार प्रसारवा। ಈ ಥರನಾಗಿ ಏನಪ್ಪ ಅಂದ್ರೆ ರಾಮನ ಶ್ರದ್ಧೆ ಭಕ್ತಿಯನ್ನು ಎಲ್ಲರೂ ಕೂಡ ಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿತ್ತು ಇದೇ ಕೋವೆ। ಅದಕ್ಕೆ ಇದನ್ನು ಏನಂದ್ರಪ್ಪ ಅಂದ್ರೆ ಕಾಕಭುಶುಂಡಿ ಅಂತ ಕರೆದ್ರು। ಇಲ್ಲಿ ಲೇಖಕಿಯರು ಹೇಳಿದ್ದಾರೆ पुराण कथा में कौवे को पक्षियों के गुरु के रूप में स्वीकार किया गया है। ಅದೇ ಪುರಾಣ ಕಥೆಗಳಲ್ಲಿ ಕಾಗೆಯನ್ನು ಏನು ಮಾಡಿದ್ರಪ್ಪ ಅಂದ್ರೆ ಪಕ್ಷಿಯೋಕೆ ಗುರು, ಈ ಪಕ್ಷಿಗಳ ಗುರುವಿನ ರೂಪದಲ್ಲಿ ಅದನ್ನು ಏನು ಮಾಡಿದ್ರಪ್ಪ ಅಂದರೆ ಸ್ವೀಕಾರವನ್ನು ಮಾಡಿದ್ರು ಅಂತಕ್ಕಂಥದ್ದು ಮಕ್ಕಳೇ। ಇಲ್ಲಿಯವರೆಗೆ ಈ ಒಂದು ವಿಡಿಯೋ ಇತ್ತು। ಸೊ ನಿಮಗೆ ಡೀಟೇಲ್ ಆಗಿರ್ತಕ್ಕಂಥ ವಿಷಯ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ। ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಲಿಕ್ಕೆ ಮರೆಯಬೇಡಿ। ಸೊ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ।